ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಕೃತಿಕಾ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ದೋಸೆಗೆ ಮಾಡೋಕ್ಕೆ ಏನೇನು ಹಾಕ್ಬೇಕಂತ ನೆನೆಯಕ್ಕೆ ಹಾಕ್ಬೇಕು ತೋರಿಸ್ತೇನೆ ರೀ. ಅದ್ರ ಹದ ಈ ಗ್ಲಾಸಲ್ಲೇ 4 ಗ್ಲಾಸ್ ಅಕ್ಕಿ ತೊಗೊಂಡೇನ್ರಿ. ಈ ಗ್ಲಾಸ್ ತೊಗೊಂಡೇನ್ರಿ. ಇದಕ್ಕೆ 4 ಗ್ಲಾಸ್ ಅಕ್ಕಿ ಹಾಕೋಬೇಕ್ರಿ. ನೋಡಿ ಫ್ರೆಂಡ್ಸ್, ಇದ್ರಲ್ಲೇ 4 ಗ್ಲಾಸ್ ಹಾಕಿನಿ ನಾನು. 4 ಗ್ಲಾಸ್ ಹಾಕಿದ್ರೆ ಇದಕ್ಕೆ ಸ್ವಲ್ಪ ತೊಗರಿಬೇಳೆ ಹಾಕ್ತೀನಿ, ಸ್ವಲ್ಪ ಹೆಸರುಬೇಳೆ ಹಾಕ್ತೀನಿ, ಸ್ವಲ್ಪ ಕಡಲೆಬೇಳೆ ರೀ, ಸ್ವಲ್ಪ ಮೆಂತ್ಯಕಾಳು ರೀ. ಇವನ್ನೆಲ್ಲ ಹಾಕಿ ನೆನೆ ಇಡಬೇಕು. ತೊಳೆದ ಇವೆಲ್ಲ ಕಾಳು ಹಾಕೇವಲ್ರಿ, ಬೇಳೆ ಟೇಸ್ಟ್ ಆಗುತ್ತಾವೆ ರೀ. ದೋಸೆ ಮಸ್ತ್ ಟೇಸ್ಟ್ ಆಗ್ತಾವೆ. ಅದಕ್ಕೇನೆಲ್ಲ ಹಾಕೀನಿ ರೀ. ಈಗ 4 ಗ್ಲಾಸಿಗೆ ಒಂದು ಸಾರಿನ ಬಟ್ಲ ಆಗುವಷ್ಟು ಉದ್ದಿನಬೇಳೆ ಹಾಕ್ಬೇಕ್ರಿ. ನೋಡಿ ಫ್ರೆಂಡ್ಸ್, ನಾನು ಅಕ್ಕಿ ತೊಳೆದು ಎಲ್ಲ ನೆನೆಕಿಟ್ಟೇನಿ. 6 ತಾಸು ನೆನೆಲಿರಿ. ಇವು ನೆನೆದ್ಮೇಲೆ ರುಬ್ಬೋಣಂತ್ರಿ. ಇಲ್ಲೇ ಉದ್ದಿನಬೇಳೆನೂ ತೊಳೆದಿಟ್ಟಿನಿ ರೀ. ಇವು ನೆನೆಲಿ 2 ಕುಡಿಸಿ ರಾತ್ರಿ ರುಬ್ಬೋಣಂತ್ರಿ. ಫ್ರೆಂಡ್ಸ್, ನಾ ಎಲ್ಲ ರುಬ್ಬಿದೆ ರೀ. ಅದನ್ನು ಅಕ್ಕಿ ಮತ್ತು ಉದ್ದಿನಬೇಳೆ ಅವಲಕ್ಕಿ ಹಾಕಿದ್ದು ರುಬ್ಬಿನಿ ರೀ. ಈ ಥರ ಆಗೈತಿ. ಈಗ ಉದ್ದಿನಬೇಳೆ ನೆನಾಕಿರ್ತೀವಲ್ರಿ, ಅದ್ರ ನೀರೂ ನಾವು ಹಾಕಿ ರುಬ್ಬೋಬೇಕು. ಯಾಕಂದ್ರೆ ಉದ್ದಿನಬೇಳೆ ಮೊದಲು ತೊಳ್ಕೊಂಡಿರ್ತೀವಿ, ಏನು ಗಲೀಜಿರಂಗಿಲ್ಲ. ಅದ್ರದ್ದು ನೀರು ರುಬ್ಬುವಾಗ ನಾವು ಉದ್ದಿನಬೇಳೆ ಹಾಕಿ ರುಬ್ಬೇಕು. ಚಲೋ ಆಗ್ತಾವೆ ದೋಸೆ. ಇದೆಲ್ಲ ನಾನು ಮಿಕ್ಸ್ ಮಾಡ್ತೀನಿ ರೀ. ಎಲ್ಲ ಮಿಕ್ಸ್ ಮಾಡಿ ಅದನ್ನು ಎಲ್ಲ ಮಿಕ್ಸ್ ಮಾಡಿ ಮಾಡುವಾಗ ನಿಮಗೆ ತೋರಿಸ್ತೀನಿ ಮತ್ತೆ ಏನೇನು ಹಾಕಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಒಬ್ಬೈತಿ ಆಮೇಲೆ ಚಾಕ್ ಹಾಕು ಸಕ್ಕರೆ ಎಷ್ಟು ಹಾಕ್ಬಿಟ್ರಿ ಕಲರ್ ಬರ್ತಾವ್ರಿ ದೋಸೆ ಮಸ್ತಾಗಿ. ಇಷ್ಟು ಹಾಕಿ ಕಲಸೋಣ್ರಿ. ನೋಡಿ ಫ್ರೆಂಡ್ಸ್, ನಾ ಈ ಥರ ಎಲ್ಲ ಕಲಸೀನಿ. ಈ ಥರ ಆಗೈತೆ ಅಂತ ಮಸ್ತ್ ಉಬ್ಬೈತ್ರಿ ಇದು. ನೋಡಿ ಫ್ರೆಂಡ್ಸ್, ನನಗೆ ದೋಸೆ ಹಾಕ್ತೀನಿ. ಸ್ವಲ್ಪ ಎಣ್ಣೆ ಹಾಕೋಣ. ಉಳ್ಳಾಗಡ್ಡೆ ಚಟ್ನಿ ದೋಸೆ ಕೂಡ ಮಸ್ತ್ ಹಾಕೈತ್ರಿ. ಅದು ಹುರಿಯಂದ್ರೆ ಏನು ಕೆಂಪಾಗ್ಬೇಕ್ರಿ ಇವು ಚಟ್ನಿ ಮಾಡಕ್ಕೆ. ಇನ್ನೂ ಸ್ವಲ್ಪ ಎಣ್ಣೆ ಹಾಕೋತೇನೆ ರೀ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬೇಕ್ರಿ, ಹುರಿಯೋಕೆ ಟೇಸ್ಟ್ ಆಗುತ್ತೆ ರೀ ಅದು. ನೋಡಿ ಫ್ರೆಂಡ್ಸ್, ಇವು ಹುರಿದಾವೀಗ. ಈ ಥರ ಸ್ವಲ್ಪ ಕೆಂಪಾಗ್ಬೇಕ್ರಿ. ಇಷ್ಟು ಸಾಕ್ರಿ ಹುರಿದೀಗ. ಮಿಕ್ಸಿ ಹಾಕೊಂಡ್ರಿ ಅದನ್ನು. ನೋಡಿ ಫ್ರೆಂಡ್ಸ್, ಇದನ್ನು ಮಿಕ್ಸರ್ ಹಾಕ್ತೀನಿ. ಇದಕ್ಕೆ ಏನೇನು ಹಾಕ್ಬೇಕಂತ ನೋಡೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕ್ರಿ. ಆಮೇಲೆ ಖಾರ ಪುಡಿ ಹಾಕ್ಬೇಕ್ರಿ. ಎಷ್ಟು ಹಾಕ್ತೈತೆ ಅಷ್ಟು ಖಾರ ಪುಡಿ ಹಾಕಿ ಈಗ ಮಿಕ್ಸಿ ಮಾಡ್ತೇನೆ ರೀ. ಇದಕ್ಕೇನು ಭಾಳ ಏನು ಹಾಕಂಗಿಲ್ಲ. ಉಪ್ಪು ಖಾರ ಪುಡಿ ಅಷ್ಟು ಹಾಕಿದ್ರೆ ಉಳ್ಳಾಗಡ್ಡಿ ಚಟ್ನಿ ರೆಡಿ ಆಕೈತ್ರಿ ಇದು. ನೋಡಿ ಫ್ರೆಂಡ್ಸ್, ಇದು ರುಬ್ಕೊಂಡೇನಿ. ಚಟ್ನಿ ರೆಡಿ ಆಯ್ತು ನೋಡ್ರಿ. ಈಗ ದೋಸೆ ಕೂಡ ಸರ್ವ್ ಮಾಡೋಣ ರೀ.
ನೋಡಿ ಫ್ರೆಂಡ್ಸ್, ಇದು ರೆಡಿ ಆಯ್ತಾ ದೋಸೆ ಉಳ್ಳಾಗಡ್ಡಿ ಚಟ್ನಿ. ಎರಡು ಭಾರಿ ರುಚಿ ಆಗ್ಯಾವು, ಟೇಸ್ಟಿ ಆಗ್ಯಾವು. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.